ಹೇಗಿದ್ದೀರಾ? ಐ ಥಿಂಕ್ ನೀವೆಲ್ಲ ಚೆನ್ನಾಗಿದ್ದೀರಾ. ನಮ್ಮಪ್ಪ ಅಮ್ಮ ಇವತ್ತು ಒಂದು ಚಿಕ್ಕ ಸರ್ಪ್ರೈಸ್ ಕೊಟ್ರು. ಅದೇನಂತ ಈ ವ್ಲಾಗ್ನಲ್ಲಿದೆ, ಬನ್ನಿ ನೋಡ್ತೀರಾ? ಬನ್ನಿ ಬನ್ನಿ. ಫೆಬ್ರವರಿ 18 ನನ್ನ ಬರ್ತ್ಡೇ ಇತ್ತು. ಆಗ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ರು. ಅದಕ್ಕೆ ನಂಗೆ ತುಂಬ ಖುಷಿ ಆಯಿತು. ಆದರೆ ನಮ್ಮ ಅಪ್ಪ ಅಮ್ಮ ನನಗೆ ಏನು ಗಿಫ್ಟೇ ಕೊಟ್ಟಿಲ್ಲ. ಅದಕ್ಕೆ ನಾನು ಯೋಚನೆ ಮಾಡ್ತಾ ಇದ್ದೆ, ಪ್ರತಿ ವರ್ಷ ಕೊಡ್ತಾ ಇದ್ರಿ, ಈ ವರ್ಷ ಯಾಕೆ ಕೊಡ್ತಾ ಇಲ್ಲ ಅಂತ. ನೆಕ್ಸ್ಟ್ ಡೇ ಟ್ಯೂಷನಿಂದ ಕರ್ಕೊಂಡು ಬರ್ಬೇಕಾದ್ರೆ ಅಪ್ಪ ಅಮ್ಮ ಇಬ್ಬರು ಬಂದಿದ್ರು. ಅವಾಗ ನನಗೆ ಸರ್ಪ್ರೈಸ್ ಆಯಿತು. ದಿನ ಅಪ್ಪ ಮಾತ್ರ ಬರ್ತಿದ್ರು, ಇವತ್ತೇನು ಅಮ್ಮನೂ ಬಂದಿದ್ದಾರೆ ಅಂತ. ಅಮ್ಮ ಮಜಾ ವಿಡಿಯೋನು ಮಾಡ್ತಾಯಿದ್ರು. ಆಮೇಲೆ ಅಪ್ಪ ನನಗೆ ಅಮ್ಮನ ಜೊತೆ ಲಿಫ್ಟಾಗಿ ಹೋಗೋಕ್ಕೆ ಬಿಡಲಿಲ್ಲ, ಅಲ್ಲೇ ನಿಲ್ಸ್ಕೊಂಡು ಮಾತಾಡ್ಸ್ತಾ ಇದ್ರು. ಅಮ್ಮ ನಾನು ಲಿಫ್ಟ್ ಹತ್ರ ಬರ್ತಾ ಇದ್ದೀನಿ ಅಂತ ವಿಡಿಯೋ ಮಾಡಿದ್ರು. ನೋಡಿದ್ರೆ ನಾನು ಸ್ಟೇರ್ಸಲ್ಲಿ ಬರ್ತಾ ಇದ್ದೆ. ಅಮ್ಮ ವಿಡಿಯೋ ಮಾಡೋದು ನೋಡಿ ನನಗೆ ಸರ್ಪ್ರೈಸ್ ಆಯಿತು. ಯಾಕೆ ವಿಡಿಯೋ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಹಂಗೆ ಸೈಡಿಗೆ ನೋಡಿದ್ರೆ ನನ್ನ ಫೇವ್ರೆಟ್ ಸೈಕಲ್ ಇತ್ತು. ನನಗೆ ಎಷ್ಟು ಶಾಕ್ ಆಯಿತು ಗೊತ್ತಾ. ನನಗೆ ಏನು ರಿಯಾಕ್ಟ್ ಮಾಡಬೇಕು ಅಂತಲೇ ಅರ್ಥ ಆಗ್ತಾ ಇರಲಿಲ್ಲ. ಆಮೇಲೆ ಫುಲ್ ಖುಷಿಗೆ ಡ್ಯಾನ್ಸೇ ಮಾಡಬೇಕು ಅನ್ನಿಸ್ತು. ಎಷ್ಟು ಖುಷಿ ಆಯಿತು ಗೊತ್ತಾ. ಆಮೇಲೆ ಅಪ್ಪನ ಅಮ್ಮನ ನಾನು ಒಂದು ರೌಂಡ್ ಹೋಗ್ಬೋದಾ ಅಂತ ಕೇಳಿದೆ. ಸುಮ್ಮನೆ ಟ್ರೈನ್ ನೋಡಿದೆ, ಸೀಟೆಲ್ಲ ಕಾಲಿಗೆ ಎಟುಕ್ಸುತ್ತಾ ಅಂತ ನೋಡಿದೆ. ಆಮೇಲೆ ಗೊತ್ತಲ್ಲ, ಕಾರಿಡಾರೆಲ್ಲ ಫುಲ್ ಒಂದು ರೌಂಡ್ ಹೊಡೆದೆ. ನನಗೆ ತುಂಬ ಖುಷಿ ಆಯಿತು. ಜಾಗ ಕಡಿಮೆ ಇದ್ದರೂ ಅಲ್ಲೇ ಒಂದು ರೌಂಡ್ ಹೊಡೆದೆ. ಮತ್ತು ಅಲ್ಲಿ ಚಿಕ್ಕ ಗ್ಯಾಪಲ್ಲೇ ಟರ್ನಿಂಗ್ ಮಾಡಿದೆ. ಮತ್ತು ಅಲ್ಲಿ ವಾಟ್ರ್ ಬಾಟ್ಲು ಇಡೋಕ್ಕೂ ಒಂದು ಸ್ಪೇಸ್ ಕೊಟ್ಟಿದ್ರು. ಚೆನ್ನಾಗಿದೆ ಅಲ್ವಾ. ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಅರ್ಲಿ ಮಾರ್ನಿಂಗ್ ಎದ್ದು ಅಪ್ಪನ ಜೊತೆ ಹೋಗ್ಬಿಟ್ಟು ಸ್ಪೀಡಾಗಿ ಸೈಕಲ್ ತೊಳೆಯೋಕೆ ಹೋದೆ ರೋಡಲ್ಲಿ. ಎಷ್ಟು ಖುಷಿ ಆಯಿತು ಗೊತ್ತಾ ನನಗೆ. ಇವಾಗ ಡೈಲಿ ಮಾರ್ನಿಂಗ್ ಅದೇ ರೊಟೀನ್ ಆಗಿಬಿಟ್ಟಿದೆ. ಸಮೃದ್ಧಿನೂ ಬರ್ತಾಳೆ, ಎಷ್ಟು ಬೇಡ ಅಂದ್ರೂ ಹಠ ಮಾಡ್ಕೊಂಡು ಬರ್ತಾಳೆ. ಚೆನ್ನಾಗಿತ್ತಲ್ವ ನನ್ನ ಸೈಕಲ್ ಕತೆ. ಫೈನಲಿ ನಮ್ಮ ಅಪ್ಪ ಅಮ್ಮ ನನ್ನ ಬರ್ತ್ಡೇ ಗಿಫ್ಟ್ ಕೊಟ್ಟಿಲ್ಲ ಅಂದರು, ಅದು ನೆಕ್ಸ್ಟ್ ಡೇ ಕೊಟ್ಟರು. ಅದು ಏನು ಹೇಳಿ, ನನ್ನ ಫೇವ್ರೆಟ್ ಸೈಕಲ್. ನನಗೆ ತುಂಬ ಖುಷಿ ಆಯಿತು. ಈ ಸೈಕಲ್ ಕತೆ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಫ್ರೆಂಡ್ಸ್. ಇದು ಒಂದು ಸೈಕಲ್ನ ಕತೆ ಲಾಗ್.